ವರ್ಷದಂತೆ ಜಾತ್ರಾ ಮಹೋತ್ಸವದಲ್ಲಿ ಕೆಂಡ ಇದ್ರಿ ಈ ಬಾರಿ ಏನು ವಿಶೇಷ ಪ್ರಾರ್ಥನೆ ಏನು ವೀರಭದ್ರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಯಾವಾಗಿನಿಂದಲೂ ನಮ್ಮ ಮನೆತನಕ್ಕೆ ಹೆಚ್ಚಿನ ಆಶೀರ್ವಾದ ಸಿಗಲಿ ಅಂತ ನಾವು ಇವತ್ತು ಗುಗ್ಗಳ ಕೆಂಡದಲ್ಲಿ ಭಾಗಿಯಾಗಿ ಸಾಕಷ್ಟು ವರ್ಷಗಳಿಂದ ನಾವು ಹಿಂದೆ ನಾ ಹೆಚ್ಚು ಕಡಿಮೆ ಸಮರ್ಥಕಿನ ಸಣ್ಣನಿದ್ದಾಗಿಂದನೂ ಕೆಂಡ ತುಳಿತದ್ವಿ. ನಾವು ಹೇಳ್ಬೇಕಪ್ಪ ಅಂದರೆ 15ನೇ ವರ್ಷ 14ನೇ ವರ್ಷ 14-15ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಹಂಗೆ ಕಂಟಿನ್ಯೂ ಆಕ್ಯಂತ ಹೋಗೈತಿ. ನಮ್ಮ ಹಳೆಪೇಟೆಯಲ್ಲಿ ಏನು ಟೆಂಪಲ್ ರನ್ ಅಂತಾರಲ್ಲ ಹಂಗೆ ನಮ್ಮ ದುಗ್ಗಮ್ಮನ ದೇವಸ್ಥಾನ ಆಗಿರ್ಬೋದು, ಈ ಕಡೆ ಈರಣ್ಣನ ಗುಡಿ ಆಗಿರ್ಬೋದು, ಆಂಜನೇಯನ ಗುಡಿ ಆಗಿರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಬಕ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಬೀಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಈಶ್ವರ ದೇವಸ್ಥಾನ ಎಲ್ಲ ಒಂದೇ ಕಡೆಗೆ ಅದಾವೆ. ಆ ಒಂದು ನಿಟ್ಟಿನಲ್ಲಿ ಹಳೆ ಊರಿನಲ್ಲಿ ಅದೊಂದು ಮುಂಚಿನಿಂದಲೂ ಒಂದು ಒಳ್ಳೆಯ ಸಂಪ್ರದಾಯ. ಎಲ್ಲ ಸಮಾಜದವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಿರೋದು ಹಿಂದಿನಿಂದಲೂ ನಾವು ನೋಡಿದ್ದೀವಿ. ಈಗ ಇವತ್ತು ಕೆಂಡ ಇದೆ, ನಾಳೆ ಇವತ್ತು ಗುಗ್ಗಳ ಮತ್ತು ನಾಳೆ ತೇರು. ಆ ನಿಟ್ಟಿನಲ್ಲಿ ನಮ್ಮ ಭಾಳ ಪ್ರತಿ ವರ್ಷನೂ ಅದೇ ಕ್ವಶನ್ ಕೇಳ್ತೀರಿ ನೀವು. ಏನು ನಮಗೆ ಬೇಕಾಗಿರೋದು ಮಳೆ ಬೆಳೆ, ರೈತರು ಎಲ್ಲರೂ ತೃಪ್ತಿಯಾಗಿರ್ಬೇಕು. ಹೋದ ವರ್ಷನೂ ಅದನ್ನೇ ಬೇಡ್ಕೊಂಡಿದ್ವಿ ಭಗವಂತನಲ್ಲಿ, ಒಳ್ಳೆಯ ಮಳೆ ಬೆಳೆ ಕೊಡಪ್ಪ, ಎಲ್ಲರೂ ಖುಷಿಯಾಗಿ ಸಂತೋಷದಿಂದ ಶಾಂತ ರೀತಿಯಿಂದ ನಮ್ಮ ದಾವಣಗೆರೆಯಲ್ಲಿ ಮತ್ತು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನೆಲೆಸಲಿ ಅಂತಂದು ನಾವೇನು ಪ್ರಾರ್ಥನೆ ಮಾಡಿದ್ವಿ, ಅದು ಈ ವರ್ಷನೂ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಸಮಸ್ತ ದಾವಣಗೆರೆ ಜನತೆಗೆ ಏನು ಇಂದು ನಮ್ಮ ದಾವಣಗೆರೆ ದಕ್ಷಿಣ ಚುನಾವಣೆ ನಡೀತಾ ಇದೆ, ಒಳ್ಳೆ ಒಂದು ಏನು ಬೈ ಎಲೆಕ್ಷನ್ ಇದೆ. ಇದರಲ್ಲಿ ಸಮರ್ಥ್ ಶಾಮನೂರವರು ಸ್ಪರ್ಧೆ ಕಣದಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಹಳೆ ಊರಿನ ಜನತೆ ಎಲ್ಲ ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಿಂದ ನಮ್ಮ ಸಮರ್ಥಿಗೆ ಬೆಂಬಲವನ್ನು ಕೊಟ್ಟು ಅವನು ಈ ಭಾಗದ ತಮ್ಮ ಮಗನಾಗಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಪ್ರತಿಯೊಂದು ಕಾರ್ಯದಲ್ಲಿ ಅವನು ತೊಡಗಿಸ್ಕೊಂಡು ಒಳ್ಳೆಯ ಸೇವೆಯನ್ನು ಮಾಡ್ತಾನೆ ಅಂತ ಹೇಳುತ್ತಾ, ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಅವನಿಗೆ ಮತವನ್ನು ಹಾಕಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಈಗ 11 ಗಂಟೆಗೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದರು. ನಾವು ಎಲ್ಲ ಹಳೆ ಊರಿನಲ್ಲಿ ಒಂದು 8-10 ಮನೆಗಳು ವಿಸಿಟ್ ಮಾಡಿದ್ವಿ. ಇವತ್ತು ರೂರಲ್ ಏನು ಸುರ್ಜಿವಾಲ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಬಂದಿದ್ದರು. ಇವತ್ತು ಸುರ್ಜಿವಾಲ್ ಅವರು ಮತ್ತೆ ಹೋಗಿ ಬಾಗಲಕೋಟೆಗೆ ಮತ್ತೆ ಬರ್ತಾರೆ. ಮತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಬಂದು ನಮ್ಮ ದಾವಣಗೆರೆ ಏನು ಗ್ರಾಮಾಂತರ ಪ್ರದೇಶಕ್ಕೆ ಇವತ್ತು ಹೆಚ್ಚು ರೀತಿಯಿಂದ ಅವರಿಗೆ ಕ್ಯಾನ್ವಸನ್ನು ಮಾಡಿ ನಮ್ಮ ಸಮರ್ಥನ ಗೆಲ್ಲಿಸೋ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹೆಚ್ಚಿನ ಒಂದು ಏನು ಗ್ಯಾರಂಟಿಗಳಿದಾವೋ ಅದನ್ನೆಲ್ಲ ನಮ್ಮ ಜನತೆಯೂ ಸಾಕಷ್ಟು ಜನ ಒಳ್ಳೆಯ ಉಪಯೋಗ ಆಗಿದೆ, ಪ್ರತಿಯೊಬ್ಬರಿಗೂ ತಲುಪಿದೆ. ಆ ನಿಟ್ಟಿನಲ್ಲಿ ನಾವು ಮತವನ್ನು ಯಾಚನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡರಲ್ಲಿ ಜಯಶೀಲಿ ಆಗುತ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ CM ಅವರು ಇವತ್ತು ಕ್ಯಾನ್ವಸನ್ನು ಮಾಡಿ ಮತ್ತೆ ನಾಳೆನೂ ಸಿಟಿಯಲ್ಲೈತೆ. ನಾಳೆ ಸಾಯಂಕಾಲ, ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿ ರಾತ್ರಿ ಮಟನೂ ಸಿಟಿಯಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ತಾವು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿರಿ. ನಮ್ಮ ಪತ್ರಿಕಾ ಮಿತ್ರರು, ನಮ್ಮ ಮೀಡಿಯಾದವರು ಮತ್ತು ಎಲ್ಲ ಯೂಟ್ಯೂಬ್ನ ಎಲ್ಲ ಜಾಲತಾಣದವರು, ಅದರಲ್ಲಿ ಹೆಚ್ಚಿನ ರೀತಿಯಿಂದ ಯೂಟ್ಯೂಬ್ ಈಗ ಭಾಳ ಜಾಸ್ತಿ ಸರ್ಕ್ಯುಲೇಷನ್, ಸೋಷಿಯಲ್ ಮೀಡಿಯಾ, ಅವರು ಹೆಚ್ಚಿನ ರೀತಿಯಿಂದ ನಮ್ಮ ಪಕ್ಷಕ್ಕೆ, ನಮ್ಮ ಸಮರ್ಥಿಗೆ, ನಮ್ಮ ಸರ್ಕಾರಕ್ಕೆ ಹೆಚ್ಚು
ತಮ್ಮೆಲ್ಲರ ಒಂದು ಜನತೆಯ ಆಶೀರ್ವಾದ ಕೇಳಲಿಕ್ಕೆ ತಮ್ಮ ಮುಖಾಂತರ ಜನತೆಯಲ್ಲಿ ಕೇಳಿ ಹೆಚ್ಚು ಸಹಕಾರವನ್ನು ಮಾಡಿರಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಸರ್, ಈಗ 6 ವರ್ಷಕ್ಕೆ ಒಂದು ಆರೋಪ ಮಾಡ್ತಾರೆ, ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟಿದ್ರು ಸಮರ್ಥ DK ಶಿವರ ಕ್ಯಾಂಡಿಡೇಟು ಅಂತ ಹೇಳ್ತಾರೆ. ವಿರೋಧ ಪಕ್ಷದವ್ರು ಮತ್ತೆ ಹೇಳಲೇಬೇಕಲ್ಲ, ಏನರ ಒಂದು ಹೇಳ್ಬೇಕಲ್ಲ. ಸಮರ್ಥ ಈಗ ಏನು ಅವ್ರಿಗೆ ಸುದ್ದಿ ಇಲ್ಲ, ಯಾಕಂದರೆ ಎಲ್ಲ ಜನಗಳು ಹೆಚ್ಚಿನ ರೀತಿಯಿಂದ ಶಾಂತವಾಗದಾರ, ಎಲ್ಲರಿಗೂ ತೃಪ್ತಿ ಇದೆ, ಸರ್ಕಾರದ ಆಡಳಿತನೂ ಚೆನ್ನಾಗಿದೆ ಅಂತಂದೇಳಿ ದಾವಣಗೆರೆ ಜನತೆ ಮತ್ತು ರಾಜ್ಯದಲ್ಲಿ ಎಲ್ಲರೂ ಹೆಚ್ಚಿನ ರೀತಿಯಿಂದ ಸರ್ಕಾರಕ್ಕೆ ಅವರು ಬೆಂಬಲವನ್ನು ಸೂಚಿಸ್ತಿರೋದು ನೋಡಿ ಒಂದು ಸ್ವಲ್ಪ ತಡ್ಕೊಳಕ್ಕಾಗ್ತಿಲ್ಲ. ಆ ನಿಟ್ಟಿನಲ್ಲಿ ಅವರು ಹೇಳ್ತಿರ್ಬೋದು. ಮತ್ತೆ ಮಾತಾಡಪ್ಪ, ನೀವೇ ಟ್ರೈನಿಂಗ್ ಕೊಡ್ಬೇಕು. ನಾವು ಈಗಿನ ಕೆಂಡ ತುಳಿದೀವಿ, ಈಗ ನ್ಯೂಸಿಂದ ಪ್ರಶ್ನೆ ಉತ್ತರ ಕೊಡಬೇಕು. ಏನು ಪ್ರಾರ್ಥನೆ ಮಾಡಿದ್ರಿ ಸರ್ ಈ ಬಾರಿ ಕೆಂಡ ತುಳಿದ್ರೆ? ಹೇಳ್ರಿ, ಅದೇ ಸ್ವಂತ ಆಸೆ ಪಡ್ಕೋಬೇಕಂತ ಪ್ರಾರ್ಥನೆ ಮಾಡಬಾರ್ದಲ್ಲ, ಅದಕ್ಕೆ ಒಳ್ಳೆ ಮನೆ ಒಳ್ಳೆ ಬೆಳೆ. ಹಾಂ ಹುನ್ರಿ, ಇಲ್ಲ ನೀವು ಅಪ್ಪಾಜಿ ಹೇಳ್ದಂಗೆ ಸ್ವಂತ ಆಸೆಗಳು ಪೂರ್ಣ ಆಗಬಾರ್ದು, ಅಂಥವು ಭೇಟಿಗಳು ಇಟ್ಕೋಬಾರ್ದು. ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಇರಲಿ, ಊರಿಗೆಲ್ಲದು ಒಳ್ಳೇದಾಗಲಿ ಅಂತ ಅಷ್ಟೇ ಪ್ರಾರ್ಥನೆ ಇದ್ದರೆ ನಮಗೆ ಒಳ್ಳೇದಾಗ್ತದೆ. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನೀವು ನೋಡ್ತಿದ್ರಿ ಹಂಗೆ ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು ಎಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತಿದ್ದಾರೆ, ಆಮೇಲೆ ಜನನೂ ನಮಗೆ ಅಷ್ಟೇ ಬೆಂಬಲದಿಂದ ಗೆಲ್ಲಿಸ್ತಾರೆ ಅಂತ ನಾನು ನೀವು ಇನ್ನೂ ದುಬಾರಿ ಮೈಕ್ ತಗೊಂಡು ಮತ್ತೆ ವಾಲ್ಯೂಮ್ ಜಾಸ್ತಿ ಕೊಡು. ಮತ್ತೆ ನೀವು ಹೆದರ್ಕೊಂಡ್ರೆ ಅಂತ ಅಷ್ಟೇ. ಐದು ಗ್ಯಾರಂಟಿಗಳು ನಾವೇ ಹೇಳದ ಏನಾರ ಯಾವ ರೀತಿಯಾಗಿದೆ ಮೇಡಮ್ ವಾತಾವರಣ ಚೆನ್ನಾಗೇ ಇದೆ. ಈಗ ಸಮರ್ಥ ನಾಮಿನೇಷನ್ ಫೈಲ್ ಮಾಡಿದ ಮೇಲೆ ಎಲ್ಲರೂ ಕೂಡ ಬಹಿರಂಗ ಪ್ರಚಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಜೊತೆ ತೊಡಗಿದ್ದೀವಿ. ಗ್ರಾಮಾಂತರ ಈಗಾಗಲೇ ನಾವೆಲ್ಲ ಲೀಡರ್ಸ್ ಜೊತೆಗೆ ಮುಗಿಸಿದ್ದೀವಿ. ಇವತ್ತಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಗ್ರಾಮಾಂತರ ಭಾಗದಲ್ಲಿ ನಾಗ್ನೂರಿಂದ ಶುರು ಮಾಡಿ ಹದಡಿಯಲ್ಲಿ ಬಹಿರಂಗ ಪ್ರಚಾರ ಮಾಡ್ತಾ ಇದ್ದಾರೆ. ನಾಳೆ ಸಿಟಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಕೂಡ ವಾರ್ಡ್ನಲ್ಲಿ ಹೋಗಿ ಬಸವರಾಜಪೇಟೆಯಲ್ಲಿ ನಿನ್ನೆ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಇದ್ರ ಜೊತೆಗೆ ನಮ್ಮ ರಾಜ್ಯದ ಶಾಸಕರಾಯಿತು, ಮಂತ್ರಿಗಳಾಯಿತು, ಆಮೇಲೆ MLC ಕ್ಯಾಂಡಿಡೇಟ್ಸು, KPCCಯಿಂದ ಸಾಕಷ್ಟು ಜನ ದಾವಣಗೆರೆಗೆ ಬಂದು ಅವರು ಕೂಡ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ಸಾಕಷ್ಟು ವಾಲಂಟಿಯರ್ಸು ಬಂದಿದ್ದಾರೆ, ಸಾಕಷ್ಟು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಅವರು ಒಂದು ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥನ ಗೆಲ್ಲಿಸ್ಬೇಕು ಅಂತೇಳಿ ಪ್ರತಿಯೊಂದು ಅವರೇ ವಾಲಂಟಿಯರಾಗಿ ಬಂದುಬಿಟ್ಟು ಬೂತ್ ಮಟ್ಟದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮಾಡಿ ಭಾಳ ಅವರು ವಾಲಂಟಿಯರಾಗಿ ಹೆಚ್ಚಿನ ರೀತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ರೂಪ ತುಂಬಿಸಿ ಮತಗಳನ್ನ ಹಾಕ್ಸೋಕೆ ಕನ್ವರ್ಟ್ ಆಗಲಿಕ್ಕೆ ಏನಾಗಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಜಿಲ್ಲೆ ಶಾಸಕರೆಲ್ಲೂ ಕಾಣ್ತಾ ಇಲ್ಲ ಸರ್. ಯಾರು ನಮ್ಮ ಜಿಲ್ಲೆ ಶಾಸಕರು ಕಾಣ್ತಾ ಇಲ್ಲ. ಇದ್ರಲ್ಲ, ನೆನ್ನೆ ಇದ್ರಲ್ಲ, ನೆನ್ನೆ ಎಲ್ಲರೂ ಇದ್ರಲ್ಲ. ಮೀಟಿಂಗ್ ಪಕ್ಷೇತರವಾಗಿ ಸಾಕಷ್ಟು ಜನ ನಿಂತಿದ್ದಾರೆ ಸರ್. ಅವರು ಮನವೊಲಿಸುವಂತ ಅಂತ ಕೆಲಸ ಮಾಡ್ತಿದ್ದೀರಿ ನಿರಂತರವಾಗಿ. DK ಶಿವರಾಯ ಯಾವುದಪ್ಪ ಪಕ್ಷೇತರವಾಗಿ ನಿಂತಿರೋರು, ಅದರಲ್ಲೂ ಮುಸ್ಲಿಂ ಕ್ಯಾಂಡಿಡೇಟ್ಸ್. ಇಲ್ಲ, ನಿನ್ನೆ ಒಂದಿಬ್ಬರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಇವತ್ತು ಒಂದಿಬ್ಬರು ಮೂವರು ಬರ್ತೀನಿ ಅಂತಿದ್ರು, ಮಾತಾಡ್ತೀನಿ. ನಾವು ನಮ್ಮ ಏನು ಕೆಲಸ ಕಾರ್ಯಗಳಿದಾವೋ ಅವನ್ನ ಸ್ವಲ್ಪ ನೀವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇವನ್ನೆಲ್ಲ ಬಗೆಹರಿಸ್ತದೆ ಬಂದಂಗೆ. ಮೋಸ್ಟ್ಲಿ ಎಲ್ಲರೂ
ಪಕ್ಷೇತರರು ಬೆಂಬಲವನ್ನು ಕೊಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಿನ್ನೆ ಸುರ್ಜೇವಾಲಾ ಡಿ ಕೆ ಶಿ ಅವರು ಎಲ್ಲರೂ ಸೇರಿ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಮನೆಗೆ ಬೇಕಿತ್ತು ಕೊಟ್ಟಿದ್ದೀವಿ. ನಿನ್ನೆ ರೈಟು ಸಾಕಷ್ಟು ಜನ ಗುಲ್ಬರ್ಗಾದಿಂದ ಸ್ವಾಮಿಯವರು ಬಂದಿದ್ದಾರೆ, ಗುಲ್ಬರ್ಗಾದ ದರ್ಗಾದ ಗುರುಗಳು ಬಂದಿದ್ದಾರೆ. ಸಾಕಷ್ಟು ಜನ ಗುರುಗಳು ನಿನ್ನೆ ಪೂಜಾ ಹೋಟ್ಲಲ್ಲಿ ಕರೆದು ಅವರು ಎಲ್ಲರೂ ಸೇರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಕಮ್ಯುನಿಟಿ ಲೀಡರ್ಸ್ಗಳಿಗೆ ಸಾಕಷ್ಟು ಹೇಳ್ತಾ ಇದ್ದಾರೆ. ಅಲ್ಲ, ನಿನ್ನೆ 10ರ ಸರ್ಕಲಲ್ಲಿ ಗೋ ಬ್ಯಾಕ್ ಅಂತ ಘೋಷಣೆ ಸುಳ್ಳು. ನಾವು ಬರ್ಬೇಕಾದ್ರೆ ನಮ್ಮದು ಇತ್ತು ಮೆರವಣಿಗೆ, ಅವರು ನಡೀತಾ ಇತ್ತು, ಅವ್ರದ್ದು ಒಂದು ಮೆರವಣಿಗೆ ಬಂತು ಅಷ್ಟೇ. ಹಂಗೆ ಯಾರು ಇರಲ್ಲಪ್ಪ, ನಿಮ್ಮ ಕ್ರಿಯೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.